ಕತ್ತಲೆ ಕವಿದಿಗದೋ ಈಗ ಲೋಕದ ದಾರಿಯಳೋ ಈ ಬಾಳಲಿ ವನವಾಸ ಬಿಂಬಿಡದ ಸಂತೋಲೆ ನನ್ನ ರಾಜವು ಎಲ್ಲೋ ನನ್ನ ಸತಿಸುತ್ತರೆಲ್ಲೋ ಆಯಿತು ವನವಾಸ ಆಯಿತು ವನವಾಸ ನಾರಾಯಣ ಕತ್ತಲೆ ಕವಿದಿಗದೋ ಇಹಲೋ ಗದದಾದಿಯಳೋ ಬಾಳಲಿ ವನವಾಸ ತುಂಬಿಡದ ಸಂತೋಲೆ ಈ ಬಾಳಲಿ ವನವಾಸ ತುಂಬಿಡದ ಸಂತೋಲೆ ನನ್ನ ರಾಜವು ಎಲ್ಲೋ ನನ್ನ ಸತಿಸುತ್ತರೆಲ್ಲೋ ಆಯಿತು ವನವಾಸ ನಾಟಕ ರಂಗ ನಾರಾಯಣ ನಾಟಕ ಜಗವೊಂದು ನಿನ್ನಯ ನಾಟಕ ರಂಗ ಇದುವೇ ಮನುಜನ ಬಾಳಿನ ರಂಗ ಜಗವೊಂದು ನಿನ್ನಯ ನಾಟಕ ರಂಗ ಹರಿ ನಿನ್ನ ಅಂತರ ನಾರಾಯಣ ನಾರಾಯಣ ಹರಿಯೇನಯ್ಯ ಹರಿ ನಿನ್ನ ಅಂತರ ಅದರೊಳಗಿರುವ ಆಂತರ್ಯವೇನಯ್ಯ ಅದರೊಳಗಿರುವ ಆಂತರ್ಯವೇನಯ್ಯ ಅದನ್ನರಿಯುವ ಪರಮಾರ್ಥ ಸಾಧನ ನಾರಾಯಣ ನಾರಾಯಣ ಅದನ್ನರಿಯುವ ಪರಮಾರ್ಥ ಸಾಧನ ತನುದಿನ ಎನಗೀತೋ ಸಲಹೋ ರಂಗಯ್ಯ ತನುದಿನ ಎನಗೀತೋ ಸಲಹೋ ರಂಗಯ್ಯ ಜಗವೊಂದು ನಿನ್ನಯ ನಾಟಕ ರಂಗ ಅದುವೇ ಮನುಜನ ಬಾಳಿನ ರಂಗ ಜಗವೊಂದು ನಿನ್ನಯ ನಾಟಕ ರಂಗ ನಾರಾಯಣ ನಾರಾಯಣ ನಾರದ ಮಹಾತ್ಮರೇ ನಮೋ ನಮಃ.
ನನ್ನನ್ನು ಆಶೀರ್ವದಿಸಿ. ಗಂಧರ್ವರಾಜ ಚಿರಂಜೀವಿಯಾಗಿ ಬಾಳು. ಅಲ್ಪಾಯುವಾಗಿ ನರಳುವ ನನಗೆ ಚಿರಾಯು ಎಲ್ಲಿಗುದು ಸ್ವಾಮಿ? ಇದೇನು ಪರಿಹಾಸವೇ? ಏನು ನಿನಗೆ ಅಲ್ಪಾಯುವೆ? ಯಾರು ಹೇಳಿದವರು? ಬ್ರಹ್ಮದೇವನಿಂದ ಅನೇಕ ವರಗಳನ್ನು ಪಡೆದ ನಿನಗೆ ಅಲ್ಪಾಯುವೆ? ಗಯ, ನಿನಗೇನು ಹುಚ್ಚು ಹಿಡಿದಂತಿದೆಯಲ್ಲ? ಹೌದು ಸ್ವಾಮಿ, ತಾವು ಹೇಳಿದಂತೆ ನಾನು ಹುಚ್ಚನಾಗಿರುವೆನು. ಯಾವುದನ್ನು ಕಟ್ಟಿಕೊಂಡು ಏನೇನು ಮಾಡಲಿ? ಅಯ್ಯೋ ಹುಚ್ಚನೆ, ಹೌದು, ಮಣಿಪುರವನ್ನು ಬಿಟ್ಟು ಈ ಕಲ್ಲು ಮುಳ್ಳು ಪೊಟರೆಗಳಲ್ಲಿ ವಾಸವೇಕಯ್ಯ? ಸ್ವಾಮಿ, ಅದನ್ನು ಹೇಳಲು ಅಸಾಧ್ಯವಾಗುತ್ತಿರುವುದು. ಅಂದು ನಾನು ಬ್ರಹ್ಮ ಮಹೋತ್ಸವಕ್ಕೆ ಹೋಗುದಿಲ್ಲ, ನೀವು ಕಾಣಲಿಲ್ಲವೇ? ಹೌದೌದು, ನಾನು ನೋಡಿದ್ದೆನು. ಮಹೋತ್ಸವದಿಂದ ಹಿಂತಿರುಗಿ ಬರುವಾಗ ನಾನು ಉಗುಳಿದ ತಾಂಬೂಲವು ಹರಿಗೆವು ಬಿಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಹಸ್ತದಲ್ಲಿ ಬಿದ್ದು ಅಂಜಲಿ ಭಂಗವಾಗಿರುವುದು ಸ್ವಾಮಿ. ಏನು ಏನು ಶ್ರೀಕೃಷ್ಣ ಪರಮಾತ್ಮನ ವ್ರತಭಂಗವಾಯಿತೆ? ದೊಡ್ಡ ಪ್ರಮಾದವೇ ಆಗಿ ಹೋಗಿದೆ. ಅನಂತರ ಈ ಕೃತ್ಯವನ್ನು ಗೈದವನು ಯಾರೇ ಆಗಲಿ ಅವನ ಶಿರಸ್ಸು 8 ದಿನಗಳಾಗಿ ಕಡಿಯುವುದಾಗಿ ಶಪಥ ಮಾಡಿರುವರು ಸ್ವಾಮಿಯೇ. ಹಾಗೇನು? ಹಾಗಾದರೆ ನೀನಿನ್ನು ಉಳಿಯಲಾರೆ. ಈಗೇನು ಮಾಡುವೆ? ಮಾಡುವುದೇನು? ಸ್ವರ್ಗಲೋಕ, ಸತ್ಯಲೋಕ, ಕೈಲಾಸ ಸಮಸ್ತವೂ ತಿರುಗಿ ನೋಡಿದೆನು. ಯಾರು ಆಶ್ರಯ ನೀಡದ ಕಾರಣ ಈ ಕಾಡಿನಲ್ಲಿ ಬಿದ್ದಿರುವೆನು ಸ್ವಾಮಿ. ಏನು ಏನು ಸ್ವರ್ಗಲೋಕ, ಸುರಲೋಕ, ಸತ್ಯಲೋಕ, ಕೈಲಾಸ ಎಲ್ಲವನ್ನೂ ಸುತ್ತಿದೆಯಾ? ಯಾರೂ ನಿನಗೆ ಆಶ್ರಯ ನೀಡಲಿಲ್ಲವೇ? ಇಲ್ಲ ಸ್ವಾಮಿ, ಯಾರು ಆಶ್ರಯ ನೀಡಲ್ಲ. ತಾವಾದರೂ ಕನಿಕರ ಇಟ್ಟು ಇದಕ್ಕೆ ಒಂದು ಉಪಾಯವನ್ನು ಹೇಳಿದರೆ ನನ್ನ ಮಡದಿ ಮಕ್ಕಳು ರಾಜ್ಯವನ್ನು ನೋಡುವೆನು. ಅಲ್ಲವಯ್ಯ, ಬ್ರಹ್ಮ ರುದ್ರಾದಿಗಳಿಗೆ ಅಸಾಧ್ಯವಾದ ಕೆಲಸ ನನ್ನಿಂದಾಗುವುದೇ? ಕೇಳು. ಲೋಕ ಬಾಂಧವನೆಂದು ಜನ್ಮ ತಾಳಿದವನೆದುರು ಹೋರಾಡಿ ಗೆಲ್ಲುವರ್ಯಾರೋ ಗೋಪಾಲನ. ಕಿಂಕರನ ಪೊರೆಯುವ ಕಿಂಕರನ ಪೊರೆಯುವ ರುಕ್ಮಿಣಿ ಲೋಲನ ಎದುರೋಳ್ ನಿಂತು ಹೋರಾಡಿ ಗೆಲ್ಲುವರ್ಯಾರೋ ಮರುಳೇ 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 ಮರುಳೇ. ನಾರಾಯಣ ನಾರಾಯಣ. ಕೇಳಿದೆಯಾ? ಕ್ಷೀರ ಸಾಗರ ಶಯನ ಆ ಮಹಾವಿಷ್ಣುವೇ ಶ್ರೀಕೃಷ್ಣ ಪರಮಾತ್ಮನು. ಆತನೊಡನೆ ಹೋರಾಡುವವರು ಯಾರು? ಆತನನ್ನು ಎದುರಿಸಿ ಗೆಲ್ಲುವರ್ಯಾರು? ನಾನು ಹೇಳುವುದಲ್ಲ ಏನಿದೆ ಸ್ವಾಮಿ, ನನ್ನ ಸರ್ವಸ್ಸು ಅಯೋಮಯವಾಗಿ ದೂರ ಉಳಿದಿದೆ. ನನ್ನ ಬಾಯಿಂದ ಯಾವ ಮಾತ ಹೊರಡದು ಸ್ವಾಮಿ. ಪರಮ ಪಾಪವು ಗೈದೋ ಸತಿಸುತರಿಗೆ ದೂರನಾದೆ ನಾರದ ನಾರದ ನಾರದ. ನಾನು ನನ್ನವರ ದೊಡೆ, ನಾನು ನನ್ನವರ ದೊಡೆ, ನಾನೇಕೆ ಈಗಾದೆ ನಾರದ
ಧರ್ಮತನವೋ ಎನ್ನ ಕರ್ಮತನವೋ ಮರಳಿ ಮುಖವ ತೋರಲು ನಾಚಿಯಾಗಿ ನಿಂತೆ ನಾರದ ನಾರದ ನಾರದ. ಹೀಗಿರುವಾಗ ನನ್ನಿಂದ ಯಾವ ಮಾತು ಹೊರಡದು ಸ್ವಾಮಿ. ನಾನು ನಿಮಗೆ ಉತ್ತರ ಕೊಡುವ ಶಕ್ತನೇ. ನನ್ನನ್ನು ಶೋಧಿಸಬೇಡಿ. ಶೋಧನೆಯಿಂದ ಕೊರಗಿ ಕೊರಗಿ ಸಾಕಾಗಿದೆ ಸ್ವಾಮಿ. ಅಯ್ಯೋ ಪಾಪ, ಅಯ್ಯೋ ಪಾಪ, ಹೀಗಾಗಬಾರದಿತ್ತು. ನಿನ್ನ ಮುಖವನ್ನು ನೋಡಿದರೆ ನನಗೂ ಹೃದಯ ವೇದನೆಯ ಬಾಧೆ ಬಹಳವಾಗಿ ಕಾಡುತ್ತಿರುವುದು. ಏನು ಮಾಡಲಿ? ಯಾವ ಯೋಚನೆಯೂ ಹೊಳೆಯುತ್ತಿಲ್ಲವಲ್ಲ. ತಮಗೆ ಯೋಚನೆ ಹೊಳಿಲಿಲ್ಲಂದರೆ ನಾನೇನು ಮಾಡಲಿ ಸ್ವಾಮಿ? ಹಾ, ಈಗ ಜ್ಞಾಪಕಕ್ಕೆ ಬಂದಿತು. ಗಯ, ನೀನಿನ್ನು ಹೆದರಬೇಡ ಗಯ, ಧೈರ್ಯವಾಗಿರು. ಏನು? ಅಂತೂ ನಾನು ಹೇಳಿದಂತೆಯೇ ಮಾಡಬೇಕು, ತಿಳಿಯಿತೆ? ಏನು? ಹೊರಿಯೊಡನೆ ಹೋರಾಡುವ ಶೌರ್ಯವಂತಿರುವನೇ ಸ್ವಾಮಿ. ನನಗೆ ಕನಸಾದಂತೆ ನಿಮಗೂ ಕನಸಾದಂತೆ ಕಾಣುತ್ತಿರುವುದಲ್ಲ. ಹರಿಯೊಡನೆ ಹೋರಾಡುವರು ಯಾರು? ಆತನು ಎದುರಿಸಬಲ್ಲವರು ಯಾರು? ಏನಂದೆ? ಆ ವೀರನನ್ನು ಸಾಮಾನ್ಯ ಎಂದು ತಿಳಿದೆಯಾ? ಕೇಳು ಕೇಳು, ಆ ವೀರನ ಪರಾಕ್ರಮವನ್ನು ಕೇಳಿದರೆ ನಿನ್ನ ಸರ್ವಾಂಗಗಳು ಪುಳಕಿತವಾಗುವವು. ನಿನ್ನ ಜೀವ ರಕ್ಷಣೆಗೆ ಇದು ಅಭಿಮಾನದ ಸಂವಿಧಾನ. ಆತನೊಡನೆ ಹೋರಾಡಲು ಸ್ವತಃ ಹರಿಯೇ ಅಸಮರ್ಥನೆಂದು ತಿಳಿ. ಆತನ ಧೈರ್ಯ ಸ್ಥೈರ್ಯಗಳಿಗೆ 3 ಲೋಕಗಳೇ ಸಾರುವು. ಸ್ವಾಮಿ, ಯಾವ ಧೈರ್ಯವೋ ಯಾವ ಸ್ಥೈರ್ಯವೋ ನಾನೆಂತೂ ಕಾಣೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ಎಲ್ಲವೂ ವಿನಾಶಕ್ಕೆ ಶೂನ್ಯವಲ್ಲವೇ? ಗಯಾ, ಚಿಂತಿಸಬೇಡ. ತ್ರಿಮೂರ್ತಿಗಳೇ ಬಂದು ಎದುರಾದರೂ ಆತನನ್ನು ಗೆಲ್ಲಲು ಅಸಾಧ್ಯ. ಆತನು ವಚನ ಕೊಟ್ಟರೆ ಸಾಕು, ನಿನ್ನನ್ನು ಕಾಪಾಡುವನು. ಸ್ವಾಮಿ, ತಾವು ಆಗಿನಿಂದಲೂ ಅರಿವಿಲ್ಲದೆ ಮಾತನಾಡುತ್ತಿರುವಿರಲ್ಲ. ಆತನು ಯಾರು? ಆತನ ಹೆಸರೇನು? ಅರ್ಥವಾಗುವಂತೆ ಹೇಳಿ ಸ್ವಾಮಿ. ನಾನು ಬಂದಿರುವುದೇ ಅದಕ್ಕಾಗಿ ಅಲ್ಲವೇ? ಹೇಳದೆ ಹೋಗುವೆನೆ. ನರಹರಿಯ ಕರುಣದಿಂದೆ ಪಾಂಡುನಂದನ ನಾನೆಂದೆ. ಗಯ, ನರಹರಿಯ ಕರುಣದಿಂದೆ ಪಾಂಡುನಂದನ ನಾನೆಂದೆ. ಹರಿಪ್ರಾಣ ಸಕನೆಂದೆ. ದಿವ್ಯ ಖ್ಯಾತಿಯನ್ನು ಪಡೆದ ಆ ಪಾರ್ಥನೇ ನಿನಗೆ ಆಧಾರವಯ್ಯ. ಕೃತ ಗಯ, ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಅವತಾರ ಪುರುಷನಂತೆ ಶ್ರೀಕೃಷ್ಣ ಪರಮಾತ್ಮನು ಅವತಾರ ಪುರುಷನಂತೆ ಆ ಪಾರ್ಥನನ್ನು ಅವತಾರ ಪುರುಷನೆಂದು ತಿಳಿ. ಆತ್ಮ ಬಂಧುವಾಗಿ ಭಾವಮೈದುನನಾಗಿ ನರನಾರಾಯಣರೆಂಬ ಕೀರ್ತಿಯನ್ನು ಪಡೆದಿರುವರು. ಸೋಲು ಇವರಿಬ್ಬರಿಗೂ ಸೋಲು ಗೆಲುವು ಎಲ್ಲಿಹುದು? ಏನು ಏನು ಪಾರ್ಥನೆ? ಧರ್ಮಜನ ಸಹಿತ ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಬದ್ಧರಲ್ಲವೇ? ಇದನ್ನು ಹೋಗಿ ನಾನು ಹೇಳಿದರೆ ಆ ಭೀಮನು ಮುಂಗೋಪಿ. ಇದನ್ನು ಹೋಗಿ ನಾನು ಹೇಳಿದರೆ ಅವನ ಗದೆಯಿಂದ ನನ್ನ ತಲೆಯನ್ನು ಹೋಳು ಮಾಡದೆ ಬಿಡುವನೇ ಸ್ವಾಮಿ. ಅಲ್ಲಿ ಹೋಗಿ ಸಾಯುವುದಕ್ಕಿಂತಲೂ ಪರಮಾತ್ಮನಲ್ಲಿ ಹೋಗಿ ಎದುರಾದರೆ
ಮುಕ್ತಿಯನ್ನಾದರೂ ಕರುಣಿಸುವೆನು. ಗಯ ಗತಿಹೀನನಾದೆ ಗುರುವೇ, ವೇದಿಗೈದ ಮೋಸದಿಂದ. ಗತಿಹೀನನಾದೆ ಗುರುವೇ, ವೇದಿಗೈದ ಮೋಸದಿಂದ. ಎನ್ನಯ ಬಾಳು ಕಣ್ಣೀರ ಕಡಲು, ಎನ್ನಯ ಬಾಳು ಕಣ್ಣೀರ ಕಡಲು, ಕಲೆಯ ಮೇಲಿನ ಕರ್ಮದ ವಲಯ. ಎನ್ನಯ ಬಾಳು ಕಣ್ಣೀರ ಕಡಲು, ಕಲೆಯ ಮೇಲಿನ ಕರ್ಮದ ಬಲವು, ಕೊನೆಗಾಣಿದಯ ಕರ್ಮದ ಬಂಧನ. ಕೊನೆಗಾಣಿದಯ ಕರ್ಮದ ಬಂಧನ. ದಾರಿಯು ಕಾಣದೆ ಕಂದನ ನೆರಳದೆ, ದಾರಿಯು ಕಾಣದೆ ಕಂದನ ನೆರಳದೆ. ಗತಿಹೀನನಾದೆ ಗುರುವೇ, ಗಿರಿಗೈದ ಮೋಸದಿಂದ. ಗುರುವೇ 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 ಗುರುವೇ. ಆ ಭೀಮನು ಒಬ್ಬನು ಸಾಕು, ನನ್ನ ತಲೆಯನ್ನು ಹೋಳು ಮಾಡದೆ ಬಿಡುವನೇ. ಸ್ವಾಮಿ, ಒಂದು ವೇಳೆ ನಾನು ಹೋಗಿದರೆ ನಾನು ಜೀವ ಸಹಿತ ಉಳಿವೆನೆ. ಗಯ ಅದಕ್ಕೂ ಒಂದು ಉಪಾಯವಿದೆ ಗಯ. ನೀನು ನಾನು ಹೇಳಿದಂತೆಯೇ ಮಾಡಬೇಕು. ನೀನು ಹೋದ ಕೂಡಲೇ ಆ ಪಾರ್ಥನ ಪಾದಗಳನ್ನು ಹಿಡಿದು ಈ ವಿಚಾರವನ್ನು ಹೇಳದೆ ಆ ಪಾರ್ಥನ ಪಾದಗಳನ್ನು ಹಿಡಿದು ನನ್ನನ್ನು ಕಾಪಾಡುವಂತೆ ಅಭಯವನ್ನು ಕೇಳಬೇಕು. ಪಾರ್ಥನು ಅಭಯವನ್ನು ಕೊಟ್ಟ ನಂತರ ಈ ವಿಚಾರವನ್ನು ಹೇಳಬೇಕು. ತಿಳಿಯಿತೆ ಸ್ವಾಮಿ? ಆಗ ತನ್ನ ಪ್ರಾಣ ಹೋದರೂ ನಿನ್ನನ್ನು ಖಂಡಿತ ಕಾಪಾಡುವನು. ಸ್ವಾಮಿ, ನನಗಂತೂ ಈ ನಂಬಿಕೆ ಇಲ್ಲ. ಆದರೆ ತಾವು ಹೇಳಿದಕ್ಕಾಗಿ ಈ ನಂಬಿಕೆ ಉಂಟಾಗಿದೆ. ನಿಮ್ಮ ವೇದ ಭಾಗ್ಯಕ್ಕೆ ನಾನು ಧನ್ಯನಾದೇನು ದೇವಾ. ನಾನಿನ್ನು ಹೊರಡಲೇ ನಾರದ ಮಹಾತ್ಮರೇ. ಹೆದರಬೇಡ ಗಯ, ಧೈರ್ಯಂ ಸಾಹಸೆ ಲಕ್ಷ್ಮಿ ಎಂಬಂತೆ ಕಾರ್ಯಪ್ರವೃತ್ತನಾಗು. ಗಯ, ತಡ ಮಾಡಬೇಡ. ನೀನಿನ್ನು ಜಾಗ್ರತೆಯಾಗಿ ಹೊರಡುವನಾಗು. ನಮೋ ನಮಃ. ಗಯ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಪರಮ ಪಾವನನ್ನೇ ಕರಗಾಚನನ್ನೇ, ಪರಮ ಪಾವನನ್ನೇ ಚಿರಣಾಚನನ್ನೇ, ನಿರುಪಮ ನೀಲ ದಯಾಮಯ ದೇವಾ, ನಿರುಪಮ ನೀಲ ದಯಾಮಯ ದೇವಾ, ಪರಮ ಪಾವನನ್ನೇ. ಪರಮ ಪಾವನನ್ನೇ ಕರುಣಾ ಸೇನನನ್ನೇ, ಪರಮ ಪಾವನನ್ನೇ ಕರುಣಾ ಲೋಕವಮಯ, ನಿರುಪಮ ನೀಲ ದಯಾಮಯ ದೇವಾ, ನಿರುಪಮ ನೀಲ ದಯಾಮಯ ದೇವಾ, ಪರಮ ಪಾವನನೇ. ಗಂಗಾ ತೀರಮಯ ಸಂಗಮ ದೇವಮಯ, ನಾರಾಯಣ. ಗಂಗಾ ತೀರಮಯ ಜಂಗಮ ದೇವಮಯ, ಗಂಗಾ ತೀರಮಯ ಜಂಗವೇ ಆರಮಯ.
ಮುಕ್ತಿಯ ಪೊರೆಯೋ ನಿತ್ಯ ಪ್ರದಾಯಕನೇ ನಿರುಪಮ ನೀಲ ದಯಾಮಯ ದೇವ ನಿರುಪಮ ನೀಲ ದಯಾಮಯ ದೇವ ಪರಮ ಪಾವನನೇ ಕರುಣಾ ಸಾಗರನೇ ಪರಮ ಪಾವನನೇ ಕರುಣಾ ಸಾಗರನೇ ನಿರುಪಮ ನೀಲ ದಯಾಮಯ ದೇವ ನಿರುಪಮ ನೀಲ ದಯಾಮಯ ದೇವ ಪರಮ ಪಾವನನೇ ಕರುಣಾ ಸಾಗರನೇ ಪರಮ ಪಾವನನೇ ಕರುಣಾ ಸಾಗರನೇ ನಿರುಪಮ ನೀಲ ನಾರಾಯಣ ನಾರಾಯಣ ಮೇಘವರ್ಣನೆ ನಿನ್ನ ಕೇಶರಾಶಿ ಚಂದ್ರನ ಪ್ರತಿಬಿಂಬವೇ ನಿನ್ನ ಮುಖದ ಕಾಂತಿ ಪಾದರಸವೊಂಬೋಲುವ ನಿನ್ನ ನೇತ್ರ ಕಾಂತಿ ಕೋಗಿಲೆಯ ನಾಚಿಪ ನಿನ್ನ ಮಧುರ ಕಂಠ ಹಂಸೆಯನ್ನು ನಾಚಿಪ ಈ ನನ್ನ ನಡೆಯೋ ನನಗಾಗಿ ನೀನು ನನಗಾಗಿ ಅವತರಿಸಿ ನಿಂತ ಕೋಮಲೇ ಆ
ಸ್ವಾಮಿ, ಅಲ್ಲಿ ನೋಡಿದ್ರ ಆ ವೃಕ್ಷಗಳಲ್ಲಿ, ವಿಶಾಲವಾದ ವೃಕ್ಷಗಳಲ್ಲಿ ಮಂದ ಮಾರುತವು ಅದೆಷ್ಟೊಂದು ಸುಂದರವಾಗಿ ಬೀಸುತ್ತಿರುವುದು. ಸುಭದ್ರ, ಅರಮನೆಯಲ್ಲಿ ಸುಗಂಧ ಪರಿಮಳಗಳನ್ನು ಸೇವಿಸುತ್ತಿದ್ದ ನಿನಗೆ ಈ ಮಂದಮಾರುತವು ರುಚಿಸುತ್ತೆ. ನೀನು ಹೇಳುತ್ತಿರುವುದು ಸುಳ್ಳು, ನಾನು ನಂಬಲಾರೆ. ಆಹಾ, ಹಾಗಾದ್ರೆ ನಾನು ಹೇಳುತ್ತಿರುವುದು ಸುಳ್ಳು, ನೀವು ಹೇಳುತ್ತಿರುವುದು ನಿಜವೇನು? ಸುಭದ್ರ, ನಾನೆಂದಿಗೂ ಸುಳ್ಳಾಡಲಾರೆ. ಹೌದೌದು, ಪಾಪ ನಿಮಗೆ ಸುಳ್ಳು ಹೇಳುವುದೇ ಬರುವುದಿಲ್ಲವಂತೆ. ಹೌದು ಅಲ್ಲ ಮಹಾನುಭಾವಳೇ. ಸ್ವಾಮಿ, ಮುನಿವೇಶವನ್ನು ಧರಿಸಿ, ಕಾಶಿ ವಸ್ತ್ರವನ್ನು ಧರಿಸಿ, ರುದ್ರಾಕ್ಷ ಮಾಲೆಯನ್ನು ಹೊತ್ತು ಓಂ ಎಂದು ಅಕ್ಷರವನ್ನು ಪಠಿಸುತ್ತಾ ನನ್ನನ್ನು ಮೋಸದಿಂದ ಬಂದು ಲಗ್ನವಾದದ್ದು ನಿಮ್ಮ ಸುಳ್ಳಲ್ಲವೇನು? ಸುಭದ್ರ, ಯುಕ್ತಾಯುಕ್ತವನ್ನಿದ ನಿಮ್ಮಣ್ಣನಿಗೆ ಬುದ್ಧಿ ಕಲಿಸಲು ಮುನಿವೇಶವನ್ನು ಧರಿಸಿ ಬರಬೇಕಾಯಿತು. ಅದು ಕಳ್ಳತನವಲ್ಲ, ಇದೆಲ್ಲೋ ನಿಮ್ಮ ಚಿಕ್ಕಣ್ಣನ ಮಾಯಾಬೋಧನೆ. ತಿಳಿಯಿತೆ? ಈ ವಿಚಾರವೇನಾದ್ರೂ ನಮ್ಮ ಅಣ್ಣನಿಗೆ ತಿಳಿದಿದ್ದರೆ ನಿಮ್ಮ ವಿಚಾರವೇನಾಗುತ್ತಿತ್ತೆಂದು ನಿಮಗೆ ತಿಳಿದಿದೆಯೇನು? ಸುಭದ್ರ, ಬಲರಾಮನೇನು ಯಾದವೇ ಸೈನ್ಯವು ಬಂದಿದ್ದರೆ ನಿನ್ನು ತರಲೇ ಬಿಡುತ್ತಿರಲಿಲ್ಲ. ತಿಳಿಯಿತೆ? ಹಾಗಾದ್ರೆ ನಮ್ಮ ಚಿಕ್ಕಣ್ಣನೇನಾದ್ರೂ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದರೆ? ನಾನು ಬಲಹೀನನಲ್ಲ ದೇವಿ. ಬಲರಾಮನೇನು ಯಾದವ ಸಹಿತ ಕೃಷ್ಣನೇ ಬಂದಿದ್ದರು. ಏನು ನನ್ನ ಬಾಯಿಂದ ಇಂತಹ ಮಾತು ಹೊರಟಿದೆ? ಛೆ, ಅದೆಂದಿಗೂ ಸಾಧ್ಯವಿಲ್ಲ. ನಾವಿಬ್ಬರು ನರನಾರಾಯಣಂತೆ ಬರುವುದು ಅದೆಂದಿಗೂ ಸಾಧ್ಯವಿಲ್ಲ. ಸ್ವಾಮಿ, ಇದೇಕೆ ಈ ದಿನ ನಿಮ್ಮ ರೀತಿಯೇ ಏಕೋ ಕೆಟ್ಟಂತೆ ಕಾಣುತ್ತಿರುವುದಲ್ಲ? ಸುಭದ್ರ, ಶ್ರೀಕೃಷ್ಣನು ನನ್ನ ಮಿತ್ರನಾಗಿರುವಾಗ ಅವನೊಡನೆ ಯುದ್ಧವೇ ಅದೆಂದಿಗೂ ಸಾಧ್ಯವಿಲ್ಲ. ನಾವಿಬ್ಬರು ನರನಾರಾಯಣಂತೆ ಬೆಳೆದವರು. ಇರಲಿ, ನಮ್ಮಿಬ್ಬರಲ್ಲೇ ವೈರತ್ವವೇ ಇರಲಿ, ಅದರ ಚಿಂತೆ ನಮಗೇಕೆ? ಈ ನಮ್ಮ ಪವಿತ್ರವಾದ ಪ್ರೇಮಗಾನದಲ್ಲಿ ಈ ಕಳಂಕವಾದ ಮಾತುಗಳಿವೆ. ಬಾ, ನಾವು ಸ್ವಲ್ಪ ಕಾಲ ಈ ವಿಶಾಲವಾದ ವೃಕ್ಷಗಳಲ್ಲಿ ಹಾರಾಡಿ ಹೋಗೋಣ. ಹೌದು ಬಿಡಿ, ಅದರ ಚಿಂತೆ ನಮಗೇಕೆ? ಪ್ರಿಯತಮೆ ಬಾ, ನವಸುಮ ಬಾ, ಚಂದದ ಚಲೋ
ಶ್ರೀರಾಮ ವನದಾಸನಿಂದ ಬಯಸುವುದೇ ಪಾರ್ಥವನ ಪರತಂತ್ರ ಕಿರೀಟಿ ರಕ್ಷಿಸು ರಕ್ಷಿಸು. ಅಯ್ಯ, ನೀನು ಯಾರು? ನಿನ್ನ ಕಷ್ಟವೇನು? ಮೇಲೆ ಕೇಳು. ನಾನು ಮಣಿಪುರದೀಶ ಗಂಧರ್ವಗಯನು. ಏನು? ಮಣಿಪುರದೀಶ ಗಂಧರ್ವ ಗೈರೆ? ನನ್ನ ಜನ್ಮವು ಪಾವನವಾಯಿತು. ಅಯ್ಯ, ನರನಾದ ನನ್ನ ಪಾದಗಳನ್ನು ಹಿಡಿಯುವೆ. ಹೇಳು, ಸಾಧ್ಯವಾದ ಮಟ್ಟಿಗೆ ನಿನ್ನ ಕಾಪಾಡುವೆನು. ಹೇಳಯ್ಯ. ಸ್ವಾಮಿ, ಈತನ್ ಯಾರೋ ಏನೋ ತಿಳಿಯದಲ್ಲ, ನಿಮ್ಮ ಪಾದವನ್ನು ಹಿಡಿದು ಬೇಡುತ್ತಿರುವನು. ಆತನ ಕಷ್ಟವೇನೆಂಬುದನ್ನು ಕೇಳಬಾರದೇನು? ಪ್ರಿಯೆ, ಗಂಧರ್ವರಾಜನಂತೆ ಪ್ರಾಣ ಭೀತಿಯಿಂದ ಬಂದಿರುವನು. ಆತನ ಕಷ್ಟವನ್ನು ನಿವಾರಿಸೋಣ. ಆಗಲಿ ಸ್ವಾಮಿ. ನೀನಲ್ಲದೆ ನನ್ನನ್ನು ಕಾಪಾಡುವಳು ಯಾರು ತಂದೆ? ಅಭಯವನ್ನು ಕರುಣಿಸು. ಅಯ್ಯ, ಶ್ರೀಕೃಷ್ಣ ಪರಮಾತ್ಮನ ಬೆಂಬಲವು ನನಗೆ ಸಂಪೂರ್ಣವಾಗಿರುವಾಗ ನಾನು ಯಾರಿಗೂ ಭಯಪಡುವುದಿಲ್ಲ. ಹೇಳು, ಧೈರ್ಯವಾಗಿ ಹೇಳು. ಬರೀ ಮಾತಿನಲ್ಲಿ ಹೇಳಿದರೆ ಸಾಲದು, ಅಭಯವನ್ನು ಕೊಟ್ಟರೆ ಮಾತ್ರ ಹೇಳುವೆನು. ಸ್ವಾಮಿ, ನನಗೇಕೋ ಬಹಳ ಗಾಬರಿಯಾಗುತ್ತಿರುವುದು. ಈತನು ಯಾರು ಎಂಬುದನ್ನು ತಿಳಿಯದೆ ನೀವು ಅಭಯವನ್ನು ಕೊಟ್ಟರೆ ಮುಂದೇನಾದರೂ ವಿಪರೀತವಾದ ಪರಿಣಾಮವೇ ಬೀರುವುದೇನೋ? ಪ್ರಿಯೆ ಸುಭದ್ರ, ಶರಣೆಂದವರಿಗೆ ಮರಣವಿಲ್ಲವೆಂಬ ಲೋಕಾಯುಕ್ತವನ್ನು ಕೇಳಲಿಲ್ಲವೇ? ಕ್ಷತ್ರಿಯನಾದ ನಾನು ಹಿಂಜರಿಯುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಸ್ವಾಮಿ, ಯಾರೊಂದಿಗೆ ಸಮರವೆಂದು ಯೋಚಿಸಿದಿರೇನು? ಪ್ರಿಯೆ, ಶ್ರೀಕೃಷ್ಣ ನನಗೆ ಮಿತ್ರನಾಗಿರುವಾಗ ನನಗೆ ಇನ್ಯಾರು ಭಯವೇ ಇಲ್ಲ. ಹೇಳಯ್ಯ, ಧೈರ್ಯವಾಗಿ ಹೇಳು. ಸೋಣೀಶನೆ ಹರಿಪಕ್ಷವಂ ಹೊಯಿಸಿ ಮಹೋಗತಿ ಬಂದಡೆ ಬಂದು ಬಾಂಧ್ರವ ಮಿತ್ರರ ಕಡೆಗೆ ಸಾಮ್ರಾಜ್ಯ ಪದವಿ ಹೋದರು, ಸಾಮ್ರಾಜ್ಯ ಪದವಿ ಹೋದನು. ಶ್ರೀಕೃಷ್ಣನೇ ಸಹಿಸದೆ ಎದುರಾದರೆ ನಿನ್ನ ಪ್ರಾಣವನ್ನು ಕಾಯುವೆನು. ಚಿಂತೆಯನ್ನು ಬಿಡು ಬಿಡು ಭಕ್ತ. ಅಯ್ಯ, ಈಗಲಾದರೂ ಹೇಳು,
ಅವನ್ಯಾರು? ಅವನ ಹೆಸರನ್ನಾದ್ರೂ ಹೇಳು. ಈಗ ನನ್ನ ಪ್ರಾಣ ಉಳಿಯಿತು, ಇನ್ನು ಸಂದೇಹವಿಲ್ಲದೆ ಹೇಳುವೆನು ಕೇಳಿ. ನಾನು ಬ್ರಹ್ಮ ಮಹೋತ್ಸವಕ್ಕೆ ಹೋಗಿ ಬ್ರಹ್ಮದೇವನಿಂದ ಅಮೋಘ ವರಗಳು ಪಡೆದು ಸುವರ ಆಹ್ವಾನ ಪಡೆದು ಬಂದೆನು. ಏನು? ಬ್ರಹ್ಮ ಮಹೋತ್ಸವಕ್ಕೆ ಹೋಗಿ ಬ್ರಹ್ಮದೇವನಿಂದ ವರಗಳನ್ನು ಪಡೆದು ಬಂದೆಯಾ? ನೀನೇ ಪುಣ್ಯವಂತ. ಹೌದು ಸ್ವಾಮಿ, ತಾವು ಹೇಳಿದಂತೆ ನಾನು ಪುಣ್ಯವಂತನೆಂದು ಭಾವಿಸಬೇಕು. ಬರುವ ಮಾರ್ಗದಲ್ಲಿ ಏನಾಯಿತೆಂದರೆ, ಬರುವ ಮಾರ್ಗದಲ್ಲಿ ಏನಾಯಿತು? ಅದನ್ನು ಹೇಳಲು ಭಯವಾಗುತ್ತಿರುವುದು ಸ್ವಾಮಿ. ಅಯ್ಯ, ಭಯ ಪಡಬೇಡವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಹೇಳು, ಧೈರ್ಯವಾಗಿ ಹೇಳು. ಹೇಳುವೆನು. ತೆರಳಿದೆ ಹರುಷದೆ ಕಾಣಲು ಮುನ್ನ ಅಂದೇ ವಿಘಾತ. ತೆರಳಿದೆ ಹರುಷದೆ ಕಾಣಲು ಮುನ್ನ ಅಂದೇ ವಿಘಾತ. ವಿಮಾನದಲ್ಲಿ ಬರುತ್ತಿರುವಾಗ ನಾನು ಉಗಿದ ತಾಂಬೂಲವು ಹರಿಗೆವು ಬಿಡುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಹಸ್ತದಲ್ಲಿ ಬಿದ್ದು ಭಂಗವಾಗಿರುವುದು ಸ್ವಾಮಿ. ಏನು? ನೀನು ಉಗುಳಿದ ಉಚಿಷ್ಟವು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಬಿದ್ದು ಭಂಗವಾಯಿತೆ. ಅನಂತರ ಈ ಕೃತ್ಯವನ್ನು ಗೈದವನು ಯಾರೇ ಆಗಲಿ ಅವನ ಶಿರಸ್ಸನ್ನು 8 ದಿನಗಳಾಗಿ ಕಡಿಯುವುದಾಗಿ ಶಪಥ ಮಾಡಿರುವರು. ಅಯ್ಯೋ, ನನ್ನ ಆತ್ಮಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ವೈರತ್ವವೇ? ಅದೆಂದಿಗೂ ಸಾಧ್ಯವಿಲ್ಲ. ಇದೇನು ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನೊಡನೆ ವೈರವೇ ಸ್ವಾಮಿ? ನನ್ನ ಸಕಲ ಕಷ್ಟಗಳನ್ನೆಲ್ಲ ಪಾರು ಮಾಡಿದ ಶ್ರೀಕೃಷ್ಣ ಪರಮಾತ್ಮನೊಡನೆ ವೈರತ್ವವೇ ನನ್ನ ದೈವ, ನನ್ನ ಭಾಗ್ಯ. ಘೋರ ಪಾಪವು ಗೈದೆ ಆತ್ಮವಂಚನೆಗೈದೆ. ಪ್ರಿಯ ಬಂಧುವೆ ನಿನ್ನೊಡನೆ ಸಮರಗೈವುದೇ. ಅಯ್ಯ ಅಯ್ಯ, ಹೀಗೇಕೆ ಮಾಡಿದೆಯೋ?
ಮಾಡಿದೆಯೋ ಗೈದೆ ಲೋಕ ನಗದರ ಪ್ರಿಯತಕ ಗೈದೆ ಲೋಕ ನಗದರ ಪ್ರಿಯತಕ ಗೈದೆ ಲೋಕ ಸುಭದ್ರ ಸುಖ ಸಂಪದೆಯ ದಾಸನು ನೀನೆ ಸುಖ ಸಂಪದೆಯ ದಾಸನು ನೀನೆ ನೀನಿಲ್ಲದೆ ನಾ ಬಾಳುವೆನೆ ನೀನಿಲ್ಲದೆ ನಾ ಬಾಳುವೆನೆ ಸಮರಕ್ಕೆ ಕರೆಯುವೆಯ ದೇವಾ ಸಮರಕ್ಕೆ ಕರೆಯುವೆಯ ದೇವಾ ಗೈದೆ ದ್ರೋಹ ನಗದರ ಪ್ರಿಯಸಗ ಗೈದೆ ದ್ರೋಹ ಸ್ವಾಮಿ, ಅಬಲೆಯಾದ ನಾನು ಏನನ್ನು ತಾನು ಹೇಳಲಿ? ಸುಭದ್ರ, ಸ್ವಬುದ್ಧಿಯಿಂದ ಮಾಡಿದ ಪ್ರಯತ್ನ ಸುಖವೆಂತಲೂ, ಗುರು ಬುದ್ಧಿ ವಿಶೇಷವಂತಲೂ, ಪರಾಬುದ್ಧಿ ಕೆಡಿಸಿದಂತಲೂ, ಶ್ರೀ ಬುದ್ಧಿ ಪ್ರಳಯಾಂತಕವೆಂಬ ಹೇಳಿದ ಮಾತು ಸುಳ್ಳಲ್ಲ ಸುಭದ್ರ. ಈಗ ನನ್ನ ಗುರುವಾದ ಕೃಷ್ಣನ ಮಾತಿನಂತೆ ಪರಾಬುದ್ಧಿಯಿಂದ ಕೆಡುವ ಕಾಲವು ಬಂದೊದಗಿದೆ. ಇದಕ್ಕೆ ಯಾರು ಕಾರಣರು? ನೀನೇ ಅಲ್ಲ. ಪಾಪ ಈ ದಯನೆ ಪ್ರಾಣ ರಕ್ಷಣೆಗಾಗಿ ಬಂದಿರುವನು. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದರೆ ಶ್ರೀಕೃಷ್ಣ ಪರಮಾತ್ಮನು ಆತನ ಪ್ರತಿಜ್ಞೆಯಂತೆ ನಡೆಯುವನು. ಇದಕ್ಕೆ ಯಾರು ಕಾರಣರು? ಸ್ವಾಮಿ, ಯಾರು ಕಾರಣರೆಂದು ನಾನು ಹೇಳಲಿ? ಸುಭದ್ರ, ನನ್ನಲ್ಲಿರುವ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಈ ಹರಿಷಡ್ವರ್ಗ ಅಹಂಕಾರಗಳೇ ನನ್ನನ್ನು ಕೆಡಿಸಿದವು. ಅಯ್ಯೋ, ನಾನೆಂತಹ ಪಾಪಿ! ಈ ದಾಂಪತ್ಯಗಳ ಜೀವನಕ್ಕೆ ಎಂತಹ ಕುಂದುಕು ತಂದ ಬಿಟ್ಟೆ. ಅಯ್ಯೋ ದೇವರೇ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇನೋ ಕಾಣೆ. ಸ್ವಾಮಿ, ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇನಿರುವುದು? ಇದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಯೋಚಿಸದೆ ಮೌನವಾಗಿ ನಿಂತಿರುವರಲ್ಲ ಪ್ರಭು, ಮೌನವಾಗಿ ನಿಂತಿರುವರಲ್ಲ. ಸುಭದ್ರ, ಇಂದಿನ ಪ್ರತಿಫಲಗಳು ಯಾರನ್ನೂ ಬಿಡವು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ನಿಜವಾದ ಶತ್ರುವು ಹೊರಗಿಲ್ಲ, ನಮ್ಮ ಅಹಂಕಾರವೇ ನಮ್ಮನ್ನು ಶತ್ರುವಾಗಿ ಪರಿಣಮಿಸುವುದು. ಬನ್ನಿ, ನಮ್ಮ ಸಹೋದರಿಗೆ ಈ ವಿಚಾರವನ್ನು ತಿಳಿಸಿ ಮುಂದಿನ ಆಲೋಚನೆಯನ್ನು ಮಾಡೋಣ. ಹಾಗೇ ಆಗಲಿ. ನಾರಾಯಣ ನಾರಾಯಣ. ಹೇ ಮಾಧವ ಮಧುಸೂದನ ನಾರಾಯಣ ನಾರಾಯಣ. ಕರುಣಾಲೋಲ ಚಿತ ಜನಪಾಲ, ಕರುಣಾಲೋಲ ಚಿತ ಜನಪಾಲ, ತಿಳಿಯದು ಜಗದೊಳ್ಳು ತಿಳಿಯದು ಈ ನಿನ್ನ ಜನನೇ ಕರುಣಾಲೋಲ. ನಾರಾಯಣ ನಾರಾಯಣ. ಜಗದಾಶ್ರಿತನೇ ನೀನಾಗಿರುವೆ ನಾರಾಯಣ. ಜಗದಾಶ್ರಿತನೇ ನೀನಾಗಿರುವೆ
ಜಗದಾಯಕನೇ ನೀನಾಗಿರುವೆ ದುರಿತ ಕಲುಷವ ಪರ ದುರಿತ ಕಲುಷವ ಪರ ಆಹಾ ಬಣ್ಣಿಸೆ ನಿನ್ನಯ ಆಟವ ನಾರಾಯಣ ನಾರಾಯಣ ಆಹಾ ಬಣ್ಣಿಸೆ ನಿನ್ನಯ ಆಟವ ನಟನ ಸೂತ್ರತ ಧರಣಿ ಗೋಡೆಯ ನಟನ ಸೂತ್ರತ ಧರಣಿ ಗೋಡೆಯ ಕರುಣಾಲೋಲ ಜನಪಾಲ ಕರುಣಾಲೋಲ ಜನಪಾಲ ತಿಳಿಯರು ಜಗದೊಳು ತಿಳಿಯರು ಜನನಿ ಕರುಣಾಲೋಲ ನಾರಾಯಣ ನಾರಾಯಣ ದೇವಕಿ ನಂದನ ನಮೋ ನಮಸ್ಕಾರಗಳು. ಓಹೋ ನಾರದರೇನು ಬರಲಿ ಬರಲಿ ಬಾ ನಾರದ ಕುಳಿತುಕೋ. ನಾರಾಯಣ ನಾರಾಯಣ ಬಹಳ ಸಂತೋಷ ದೇವ. ಸದಾ ಬೆಳದಿಂಗಳ ಪೂರ್ಣಚಂದ್ರನಂತೆ ಹೊಳೆಯಬೇಕಾಗಿದ್ದ ತಮ್ಮ ಮುಖಕಮಲವು ಬಾಡಿದ ಹೂವಿನಂತೆ ಕಂದಿಗುಂದಿ ಕಳೆಗುಂದಿರಲು ಕಾರಣವೇನೆಂದು ತಿಳಿದಿರಲ್ಲರವೇ ಪರಿಹಾರ ಕಂಡುಕೊಳ್ಳುವುದು. ನಾರದ ನನ್ನ ವ್ರತವನ್ನು ಭಂಗಗೈದ ಆ ಗಂಧರ್ವಗಯ ಏನು ನಿಮ್ಮ ವ್ರತ ಭಂಗವಾಯಿತೆ? ಹೌದು ನಾರದ. ಏನಾಯಿತು? ದೊಡ್ಡ ಪ್ರಮಾದವೇ ಆಗಿದೆ. ಅಂದ ಹಾಗೆ ಈ ಕಾರ್ಯವನ್ನು ಮಾಡಿದವನು ಆ ಗಯನೇನು? ಹೌದು ನಾರದ, ಆ ಗಯನೆ. ಅವನನ್ನು ಎಲ್ಲಿಯಾದರೂ ಕಂಡಿರೇನು? ಎಲ್ಲಿಯೂ ಕಂಡಿಲ್ಲ. ಆದರೆ ಇಂಥ ದೊಡ್ಡ ಪ್ರಮಾದಗೈದವನನ್ನು ಸುಮ್ಮನೆ ಬಿಡಬಾರದು. ನೀವು ಸುಮ್ಮನೆ ಬಿಟ್ಟಿದ್ದು ತಪ್ಪಲ್ಲವೇ? ನಾರದ ಯಾದವರು ಮುನಿದ ಮೇಲೆ ಅವನು ಜೀವ ಸಹಿತ ಉಳಿವನೇ ಮಾಡಿರುವನು. ನಾರದ ನಾರದೆ ಅವನನ್ನು ಬಿಡುವುದೇನು? ನಾರದ ಅವನನ್ನು ಕಂಡೊಡನೆ ಅವನ ಶಿರವನ್ನು ಛೇದಿಸುವುದಾಗಿ ಪ್ರಯತ್ನ ಮಾಡಿದನು. ಅಲ್ಲದೆ ಅವನು ಕಾಣದೇ ಇರುವುದರಿಂದ ಅವನನ್ನು ಹುಡುಕಿಸಲು ಪ್ರಯತ್ನಿಸುತ್ತಿರುವೆನು. ಓಹೋ, ಅದು ನಡೆದು ಹೋಗಿದೆ ಏನು? ಅದೃಷ್ಟ ಹೀನನಾದಾಗ ಎಲ್ಲವೂ ಹೀಗೆಯೇ ಸ್ವಾಮಿ. ನಿಮ್ಮಂತಹವರು ಆ ಕೇವಲ ಆ ಗಯನಿಗಾಗಿ ಇಷ್ಟೊಂದು ಪ್ರಯಾಸ ಪಡಬೇಕೆ? ನಾರದ, ನಾನು ಇಷ್ಟೊಂದು ಪ್ರಯಾಸವು ಪಡೆದಿದ್ದರೆ ನಾನು ಮಾಡಿದ ಪ್ರತಿಜ್ಞೆ ಏನಾಗಬೇಕು? ನಿಮ್ಮ ಪ್ರತಿಜ್ಞೆಯನ್ನು ವ್ಯರ್ಥ ಮಾಡುವ ಶಕ್ತಿ ಯಾರಿಗುಂಟು? ಸರ್ವವೂ ನಿನ್ನ ಲೀಲೆ. ಸರ್ವಂ ವಿಷ್ಣುಮಯಂ. ಸರ್ವವೂ ನಿನ್ನ ಲೀಲೆ. ಸರ್ವರು ನಿನ್ನ ಅಧೀನರೇ. ಈಗಿರುವಲ್ಲಿ ಕೇವಲ ಆ ಗಯನಿಗಾಗಿ ನೀವು ಇಷ್ಟೊಂದು ಪ್ರಯಾಸ ಪಡಬೇಕೇ? ಈ ದಾಸನು ತಮ್ಮ ಸೇವಾವೃತ್ತಿಯಲ್ಲಿ ತೊಡಗಿರುವನು. ನೀವುಗಳು ಗಯನನ್ನು ಹುಡುಕಿಸುವ ಬಾಧೆಯನ್ನು ಬಿಡಿ. ಆ ಗಯನು ಇರುವ ಸ್ಥಳವನ್ನು ನಾನು ನಿಮಗೆ ಹೇಳಿ ಹೋಗಲೇ ಬಂದಿರುವೆನು. ಏನು? ಆ ಗಯನ ಸ್ಥಳವನ್ನು ಹೇಳಲು ಬಂದಿರುವೆಯ? ಹೇಳು ಬೇಗ ವೀಣ ನಾರದ, ಹೇಳು ಬೇಗ ವೈರಿ ನೆಲೆಯ ನಾದ ವೀರ ನಾರದ, ಕಲಹ ಪ್ರಿಯ ಕಲಹ ಪ್ರಿಯ ನಾರದ, ಕಲಹ ಪ್ರಿಯ ಕಲಹ ಪ್ರಿಯ, ಕಳವಳ ಪಡದೆ ವಿವರವ ತಿಳಿಸು, ಕಳವಳ ಪಡದೆ ವಿವರವ ತಿಳಿಸು, ಬೇಳು ಬೇಗ ವೈರಿ ನೆಲೆಯ ನಾದ ವೀಣ ನಾರದ, ನಾದ ವೀಣ ನಾರದ, ನಾದ ವೀಣ ನಾರದ. ನಾರದರೆ ಗಗನದೋಳಿರುವನೋ ಭೂತಲದೋಳಿರುವನೋ, ಗಗನದೋಳಿರುವನೋ ಭೂತಲದೋಳಿರುವನೋ, ಅವನ ಕರೆದು ಶಿರವ ಕಡಿದು ಶಪಥವ ಪೂರೈಸುವೆ, ಅವನ ಕರೆದು ಶಿರವ ಕಡಿದು ಶಪಥವ ಪೂರೈಸುವೆ, ಶಪಥವ ಪೂರೈಸುವೆ, ಶಪಥವ ಪೂರೈಸುವೆ.
ನಾರದ, ಏನು ನೀನು ಅವನ ನೆಲೆಯನ್ನು ಹೇಳಲು ಬಂದಿರುವೆಯಾ? ಹೇಳು, ಬೇಗ ಹೇಳು. ಅವನನ್ನು ಹಿಂದೆ ಹುಡುಕಿ ಅವನನ್ನು ಕರೆ ತಂದು ಅವನ ಶಿರವನ್ನು ಛೇದಿಸಿ ನನ್ನ ಪ್ರತಿಜ್ಞೆಯನ್ನು ಹಿಂದೆ ನಡೆಸಿಕೊಳ್ಳುವನು. ಬೇಗ ಹೇಳು ನಾರದನೇ, ಅವನು ಎಲ್ಲಿರುವನು? ಅವನ ನೆಲೆ ಹೇಳುವುದೇನೋ ಸರಿ, ಆದರೆ ಅವನು ನಿಮ್ಮ ಕೈವಶನಾಗಲಾರನಲ್ಲ. ಏನು ಮಾಡುವುದು? ನಾರದ, ನೀನು ಹೀಯಾಳಿಸಿ ಮಾತನಾಡುವೆಯಾ ಅಥವಾ ಅಂತಹ ವೀರನನ್ನು ಎಲ್ಲಾದರೂ ಕಂಡಿರುವೆಯಾ? ಹಾಗೇನೂ ಇಲ್ಲ, ಆದರೆ ಆ ಗಯನು ನಿಮ್ಮ ಕೈವಶನಾಗಲಾರ. ಏನು? ಗಯನು ನಮ್ಮ ಕೈವಶ ಆಗಲಾರನೆ? ಹೌದು ದೇವ. ಹಾಗೆಂದರೆ ನಿನ್ನ ಮಾತಿನ ಅರ್ಥವೇನು ಪೂಜ್ಯರೇ? ಏಕೆಂದರೆ ನೀವು ಪ್ರತಿಜ್ಞೆ ಮಾಡಿದ ಹಾಗೆ ಆ ಗಯನನ್ನು ಕಾಪಾಡಲು ಮತ್ತೊಬ್ಬ ವೀರನು ವಚನ ಕೊಟ್ಟಿರುವನು. ಏನು? ನಾನು ಪ್ರತಿಜ್ಞೆ ಮಾಡಿದಂತೆ ಅವನನ್ನು ಕಾಪಾಡಲು ಮತ್ತೊಬ್ಬ ವೀರನು ಪಣತೊಟ್ಟಿ ನಿಂತಿರುವನೇ? ಅವನ್ಯಾರು? ಸುರನೋ ಇಲ್ಲ ಹಸುರನೋ? ಬೇಗ ಹೇಳುವನಂತಾಗು. ಆತನು ಸುರನೂ ಅಲ್ಲ, ಅಸುರನೂ ಅಲ್ಲ, ಕೇವಲ ನರನೇ ಕೃಷ್ಣ, ಕೇವಲ ನರ. ಕೇವಲ ನರನೇ? ಬ್ರಹ್ಮ ರುದ್ರಾದಿಗಳು ಅವನ ಎದುರಾಗಿ ಬಂದು ನಿಂತರು. ಕೊನೆಗೆ ಆ ತ್ರಿಮೂರ್ತಿಗಳೇ ಎದುರಾಗಿ ಬಂದರು. ನಿನ್ನನ್ನು ಕಾಪಾಡುವುದಾಗಿ ವಚನವಿತ್ತಿರುವನೇ? ಬಲಯುತ ಚೋಯಿಣಿ ಚಾದ್ರ ಪಾಂದರರೋ. ನಾರದ ದೇವ, ಬಲಯುತ ಚೋಯಿಣಿ ಚಾದ್ರ ಪಾಂದರರೋ. ಶತ್ರುವಾಗಲು ಮುನ್ನ ಅವನೆಲ್ಲಿ ಬೆಳೆದ ನಾರದ? ಸುರನೋ ತನುಜನ ಸೃಷ್ಟಿಯೇ ಪ್ರಬಲಿಸಿ ಬಂದನ ನಾರದ. ನಾರದ, ಇದುವರೆಗೂ ನನಗೆ ಸರಿಸಮಾನಾದ ವೈರಿ ಇರುವನೆಂದು ನಾನು ಕನಸಿನಲ್ಲಿಯೂ ಈಗ ನಿನ್ನಿಂದ ಅದನ್ನು ತಿಳಿಯಬೇಕಾಯಿತು. ಹೇಳು, ಅವನಾರು ಹೇಳು ನಾರದರೆ, ಬೇಗನೆ ಹೇಳು. ಭಲೇ ನಾರದರೆ, ಒಳ್ಳೆಯ ಸಂದೇಶವನ್ನೇ ತಂದಿದ್ದೀರಿ. ದೀಪವನ್ನು ಮುಟ್ಟಿದ ಪದಕದಂತೆ ನಮ್ಮ ಪ್ರತಿಭಟ ವೈರಿ ಅವರು ಹೇಳಿ ಈಗಲೇ ನನ್ನ ಹಲಾಯುದಿಂದ ಚಿತ್ರಚಿತ್ರಗಳಾಗಿ ಕತ್ತರಿಸುವೆನು. ನಮ್ಮನ್ನು ಎದುರಿಸಬಲ್ಲ ವೀರನು ಶೂರನು ಈಗಲೂ ಇಲ್ಲ, ಮುಂದೆ ಇಲ್ಲ ಎಂದು ತಿಳಿದಿದ್ದೆ. ನಮ್ಮ ಹೃದಯಕ್ಕೆ ಶೂಲ ಬರೆದಂತೆ ಈ ವಾರ್ತೆಯನ್ನು ತಂದಿದ್ದೀರಿ. ಹೇಳಿ, ಬೇಗನೆ ಅವರಾರು ಹೇಳಿ. ಅಯ್ಯ ಕೃಷ್ಣ, ನಿನ್ನ ವೈರಿ ಸುರನೂ ಅಲ್ಲ, ಅಸುರನೂ ಅಲ್ಲ, ಕೇವಲ ನರನೇ ಕೃಷ್ಣ. ಹೇಳುವೆನು. ಕೇವಲ ನರನೇ? ಬಲೆ, ಅವನಲ್ಲವೇ ಧೀರನು? ಅವನಾರು? ಹೇಳು ನಾರದರೆ. ಪಾಂಡುನಂದನರ ಬಳಿ ಸಾರಿದ ಕೃಪೆಯೋ ಸದೆಯಳ ನೀಡಿದ ಸಂಭ್ರಮದ ನೆಪವೋ ಸಾರಿದ ಘನಮಿತ್ರ ಸೇರಿದ ದಾಂಪತ್ಯ
ವೈರಿಯ ಸಾರುತ್ತಲೇ ಕಾಡೊಳ್ಳು ಅಲೆಯುವ ಕರ್ಮ ಸ್ವರೂಪರು ಕಾಡೊಳ್ಳು ಅಲೆಯುವ ಕರ್ಮ ಸ್ವರೂಪ ಪಾಂಡವ ವೈರಿಯ ನೆನಪನ್ನು ಆತನು ಆಧಾರ ಆತನು ಬೈದುವನೇ ಆತನು ಆಧಾರ ಬಂದಿತ್ತು ಪಾಂಡವ ಸೇನೆ ಆಹಾ ಬಂದಿತ್ತು ಪಾಂಡವ ಸೇನೆ ಯಾದವ ಪಾಂಡವ ಸಮರವೇ ನಡೆಯುವುದು ಯಾದವ ಪಾಂಡವ ಸಮರವೇ ನಡೆಯುವುದು ಧರ್ಮಕ್ಕೆ ಜಯವಾಗುವುದೆಂದು ಧರ್ಮಕ್ಕೆ ಜಯವಾಗುವುದೆಂದು ಧರ್ಮಕ್ಕೆ ಜಯವಾಗುವುದೆಂದು ತಿಳಿಯಿತೆ ಜೂಜಿನಿಂದ ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಧರ್ಮಕ್ಕೆ ಬಾಧ್ಯರಾಗಿ ವನವಾಸ ಮಾಡುತ್ತಾ ಕಾಡಿನಲ್ಲಿ ಅಲೆಯುತ್ತಿರುವವರು ಯಾರು? ಮಮಕಾರದಿಂದ ತಮ್ಮ ಸದೆಗಳನ್ನು ವಿವಾಹ ಮಾಡಿ ಭಾವಮೈದುನರ ಕೀರ್ತಿಯು ತ್ರಿಲೋಕಗಳಲ್ಲಿ ಸಾರಲೆಂದು ಖಾಂಡವನ ದಹನ ಮಾಡಿಸಿ ಇಂದ್ರಪ್ರಸ್ಥದಲ್ಲಿ ನೆಲೆಯಾಗಿರುವವರಲ್ಲ ಆ ಪಾರ್ಥನೆ ನಿಮ್ಮ ವೈರಿ. ಏನು ಪಾರ್ಥನೆ? ಸತ್ಯಸಂಧನಾದ ಧರ್ಮರಾಯ ತಮ್ಮ ಅರ್ಜುನನೇ? ಹೌದು. ಏನು ನಾರದ, ಏನು ನೀನು ಹೇಳುತ್ತಿರುವುದು? ನನ್ನ ವೈರಿ ಪಾರ್ಥನೆ? ನಿನ್ನ ಬುದ್ಧಿ ವಿಕಲ್ಪವಾಗಿರುವುದೇ? ನಾನಿದನ್ನು ನಂಬಲಾರೆ. ಹೌದು, ಹೇಗೆ ತಾನೇ ನಂಬುವಿರಿ? ನಂಬುವ ಕಾಲವು ಬರುವುದು. ಅರ್ಜುನನು ಯುದ್ಧಕ್ಕೆ ಎದುರಾಗಿ ಬಂದು ನಿಂತು ಯುದ್ಧಕ್ಕೆ ಕರೆದಾಗಲಾದರೂ ನಂಬುವಿರಿ ತಾನೆ? ಈಗ ಬಿಡಿ. ಅವನಲ್ಲಿ ಇಂತಹ ಪರಿವರ್ತನೆ ಆಗುವುದೆಂದು ನಾನು ಮೊದಲೇ ಬಲ್ಲೆ. ಕೃಷ್ಣ, ನೀನು ನನ್ನ ಮಾತನ್ನು ಗಮನಿಸದೆ ಅವರುಗಳಿಗೆ ಉಪಕಾರವನ್ನು ಮಾಡಿದೆ. ಈಗ ಸತ್ಯದೋರಿ ಮಿತ್ರರು ಅಷ್ಟೇ. ಅಣ್ಣ, ನಮ್ಮ ಸ್ನೇಹಗಳು ಸ್ಥಿರವಾಗಿ ಉಳಿದಿರುವುದು. ಪಾರ್ಥನು ನನ್ನ ವಿರುದ್ಧವಾಗಿ ಯುದ್ಧವನ್ನು ಕೈಗೊಳ್ಳಲಾರ. ನನ್ನ ಹೌದೌದು, ನಿಮ್ಮ ಸ್ನೇಹಗಳು ಈ ರೀತಿ ಪ್ರಬಲಿಸಿದ ಪಾಡೆ ಈ ಪ್ರಳಯ ಕಾಳಗಕ್ಕೆ ಕಾರಣವಾಗಿರುವುದು. ಹಾವಿಗೆ ಹಾಲೆರೆದರೆ ತನ್ನ ವಿಷವನ್ನು ಬಿಡುವುದೇ ಎಂಬಂತೆ ನನ್ನ ಮಾತನ್ನು ಸುಳ್ಳೆಂದೇ ಭಾವಿಸಿ ಎಂದಾದರೂ ಹೀಗೆ ಹೇಳಿರುವೆನೆ? ನನ್ನ ಮಾತನ್ನು ಗಮನಿಸದಿದ್ದರೂ ಇದು ನಿಮ್ಮ ಪಾದದಾಣೆಗೂ ಸತ್ಯ. ಪೂಜ್ಯರೇ, ಹೌದು ನಾರದರೆ, ನಮ್ಮ ಗೋಪಾಲನದಲ್ಲೇ ಅವರಿಗೆ ಈ ಧೈರ್ಯ ಉಂಟಾಯಿತು. ಇಲ್ಲವಾದಿದರೆ ನನ್ನ ಶಿಷ್ಯನಾದ ದುರ್ಯೋಧನನು ಅವರನ್ನೇನು ಮಾಡುತ್ತಿದ್ದಾನೆಂದು ನೋಡಬೇಕಾಯ್ತಲ್ಲವೇ? ನಾರಾಯಣ ನಾರಾಯಣ. ಸಾರ್ಥಕವಾಯಿತು ಕೃಷ್ಣ. ರಾಜ್ಯ ಪ್ರಚಾರಕ್ಕೆ ಕಾಡಿನಲ್ಲಿ ಅಲಿಯುವುದೇಕೆ? ಅಂತಹ ನಂಬಿಕೆ ದ್ರೋಹಿಗಳಂತವರು ಚಿಂತೆ ಇಲ್ಲ. ಮಾಡಿದ ಪ್ರತ್ಯುಪಕಾರಕ್ಕೆ ತಕ್ಕ ಪ್ರತಿಕಾರವಾಗಿ ನನ್ನ ಹಲಾದವು ಕಾದು ಪಡೆಯುವುದು. ಹೇಳು, ನಿನ್ನ ಅಭಿಮತವೇನು? ಹಾಗಾದರೆ ಅರ್ಜುನನು ನನ್ನ ಹೃದಯದ ವಿಕಾಸದ ಹಾದಿಯನ್ನು ಧಿಕ್ಕರಿಸಿ ನನ್ನೊಡನೆ ಯುದ್ಧ ಮಾಡುವ ಬಾಧ್ಯತೆಯನ್ನು ತಂದುಕೊಂಡಿದ್ದರಿಂದ ನನಗೆ ಬಹಳ ವ್ಯಥೆಯುಂಟಾಗಿದೆ. ಅಲ್ಲದೆ ಅದಕ್ಕೆ ಪರೋಕ್ಷವಾಗಿ ನನಗೆ ಬಹಳ ಸಂತೋಷವೂ ಆಗಿದೆ. ಮಾಡಿದ ಉಪಕಾರವನ್ನು ಮರೆತು ನಮಗೆ ವೈರಾಗಿ ನಿಂತ ಅವನನ್ನು ನೋಡುವುದೇನು? ಬಿಡು, ಅವನ ಮೇಲಿನ ಅಭಿಮಾನವನ್ನು ದೂರ ಮಾಡು. ಅವನು ಈಗಲೇ ಹೊರಟು ಪಾರ್ಥನನ್ನು ಪಡೆದು ಗೈರನ್ನು ಹಿಡಿದು ತರುವೇನು? ಹಾಗಲ್ಲವಣ್ಣ, ಸತ್ಯಸಂಧನಾದ ಯುಧಿಷ್ಠಿರನು ನಮ್ಮನ್ನು ನೆನೆಯುವನು. ದೇವ, ನನಗೆ ಬಹಳ ಕೆಲಸಗಳಿವೆ, ನಾನಿನ್ನು ಹೊರಡಲೇ? ಆಗಲಿ, ಹೋಗಿ ಬಾ ನಾರದರೆ. ಬಹಳ ಸಂತೋಷ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ.
ಕೃಷ್ಣ, ನೀನು ಯಾವಾಗಲೂ ಹೀಗೆ ಶಾಂತಿ ಶಾಂತಿ ಎಂದು ಅದರ ಧೋರಣೆಯು ಮಿದುಮೀರಿತು. ಹೋಗಲಿ, ಅಣ್ಣ. ಹೀಗಲಾದ ಏನು ಮಾಡಬೇಕೆಂದಿರುವೆ? ಅಣ್ಣ, ಇಷ್ಟೊಂದು ಕೋಪವು ಪ್ರಾಣಾಪಾಯವು. ಸಮಯಾನುಸಾರ ಅದನ್ನು ಉಪಯೋಗಿಸಬೇಕಲ್ಲವೇ ಅಣ್ಣ? ಅಣ್ಣ, ಆದರೂ ಅವನನ್ನು ಕೊಲ್ಲುವುದು ಖಂಡಿತ. ಆದರೂ ಆತನ ಅಭಿಪ್ರಾಯಗಳನ್ನು ತಿಳಿಯದೆ ದುಡುಕುವುದು ಅನುಚಿತವೆಂದು ತೋರುವುದು ಅಣ್ಣ. ಅದನ್ನು ನೋಡಿಯೇ ಬಿಡೋಣ. ಅಣ್ಣ, ಈಗ ನಮ್ಮ ಅಕ್ರೂರನನ್ನು ರಾಯಭಾರಕ್ಕಾಗಿ ಕಳಿಸೋಣ. ತದನಂತರ ಅವರ ಉತ್ತರಗಳು ಏನು ಬರುವುದೆಂಬುದನ್ನು ಕಾದು ನೋಡೋಣ. ದೇವ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಬಾ ಅಕ್ರೂರ. ದೇವ, ನನ್ನಿಂದ ಯಾವ ಕಾರ್ಯವಾಗಬೇಕು ಅಪ್ಪಣೆ ಆಗಲಿ. ಅಕ್ರೂರ, ಈಗ ನಿನ್ನಿಂದ ಒಂದು ಮಹತ್ತರ ಕಾರ್ಯವೇ ಆಗಬೇಕು. ನಿಮ್ಮ ಸೇವಕನಾದ ನಾನಿಲ್ಲವೇನು ಹೇಳಿ ಪ್ರಭು? ಹಾಗಾದರೆ ನೀನೀಗಲೇ ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರ ಅಭಿಮತಗಳನ್ನು ತಿಳಿದುಕೊಳ್ಳುವುದಲ್ಲದೆ ನಮ್ಮ ವಿವರಗಳನ್ನು ವಿವರವಾಗಿ ವಿವರಿಸಿ ಆ ಗಂಧರ್ವ ಗಯನನ್ನು ಕರೆತರುವೆಯಾ? ದೇವ, ಒಂದು ವೇಳೆ ಗಯನನ್ನು ಬಿಡಲು ಸಮ್ಮತಿಸದ ಹೋದರೆ? ಅಕ್ರೂರ, ಹಾಗೆ ಶಾಂತದಿಂದ ಹೇಳುವುದಲ್ಲ. ನಿಮ್ಮ ರುಂಡಗಳು ಹಾರಾಡುವೆಂತಲೂ ಈ ಬಲದೇವನ ಹಲಾಯುಧವು ನಿಮ್ಮ ಬಿಸಿಲಕ್ಕಾಗಿ ಕಾದು ಎಂತಲೂ ನಿರ್ಧಾರವಾಗಿ ಹೇಳಿ ಬಾ. ಹೋಗು, ಅದರ ಪ್ರತಿಫಲ ಕಾದಿದೆ. ಅಪ್ಪಣೆಯಾಗಲಿ ಪ್ರಭು. ಅಕ್ರೂರ, ನನ್ನ ಮಿತ್ರನಿಗೆ ನಮ್ಮ ವಿಚಾರಗಳನ್ನು ವಿವರವಾಗಿ ವಿವರಿಸು. ಸುರತನ್ಮಯನೆನ್ನಯ ಬಂಧುವಾದೊಡೆ ನಿನಗಾಶ್ರಯ ನೀಡಿದ ಆ ಶರಣಾಗತ ಗಯನಂ ಕರೆತಂದೊಡೆ ಸ್ಥಿರ ಬಾಂಧವ್ಯ ಉಳಿಯುವುದಂತೋ ಪಾರ್ಥನೋ ಅರ್ಥವಾಯಿತೆ ಅಕ್ರೂರ. ಎಲ್ಲವನ್ನು ತಿಳಿದ ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ. ನೀನು ಈ ಕಾರ್ಯವನ್ನು ಸಾಧಿಸುವೆ ಎಂಬುದೇ ನನ್ನ ನಂಬಿಕೆ. ದೇವ, ನಿನ್ನ ಕೃಪೆಯೊಂದಿದ್ದರೆ ಎಲ್ಲವೂ ಸರಿ ಹೋಗುವುದು. ಹಾಗೊಂದು ವೇಳೆ ನನ್ನ ಮಾತನ್ನು ಧಿಕ್ಕರಿಸುವುದೇ ಆದರೆ ಯುದ್ಧವೇ ಸಿದ್ಧವೆಂತಲೂ ಯಾದವ ಪಾಂಡವರ ಸ್ನೇಹವು ಅರಿದು ಹೋಯಿತೆಂದಳು. ಇನ್ನು ನಿಮ್ಮ ಅಂತಿಮ ಕಾಲವು ನಿರ್ಧಾರವಾಯಿತೆಂದು ಹೇಳಿ ಬಾ ಅಕ್ರೂರ. ಹಾಗೇ ಆಗಲಿ ದೇವ. ನೀನು ಹೋಗಿ ಬಾ ಅಕ್ರೂರ. ಕೃಷ್ಣ, ಹೀಗಾಗಲ್ಲವೇ ನಮ್ಮ ಬಾಳು ಹೀಗಾದಿತು. ಅಣ್ಣ, ನಾವು ಇಷ್ಟೊಂದು ಸಮಾಧಾನದಿಂದಿರುವುದು ಏಕೆಂದರೆ ತಿಳಿದಿಲ್ಲವೇ ನಿನಗೆ? ನಮ್ಮ ಸಹೋದರಿಯಾದ ಸುಭದ್ರೆಯನ್ನು ಅವರಿಗೆ ಕೊಟ್ಟಿರುವುದಾಗ ಕಾಯಿಲ್ಲವೇ?